ತಮಿಳುನಾಡಿನ ತ್ರಿಚಿಯಲ್ಲಿ 11 ಆಗಸ್ಟ್ 2024ರಂದು ಜ್ಯೋತಿಷ್ಯ ಮತ್ತು ವಾಸ್ತು ಸಮ್ಮೇಳನವನ್ನು ಆಯೋಜಿಸಲಾಯಿತು. ಈ ಸಮ್ಮೇಳನದ ಆಯೋಜನೆಯನ್ನು ಶ್ರೀ ಎನ್ ರಾಜಶೇಖರ್ ಇವರು ಮಾಡಿದ್ದರು ಮತ್ತು ಶ್ರೀ ಸಂಥನಾ ಕೃಷ್ಣನ್ ಇವರು ಇದರ ಸಹ ಆಯೋಜಕರಾಗಿದ್ದರು. ಈ ಸಮ್ಮೇಳನದ ಉದ್ಘಾಟನೆಯನ್ನು ಪೂಜ್ಯ ಡಾಕ್ಟರ್ ಓ ಮುಲಗನಾಥನ್, ಸನಾತನ ಸಂಸ್ಥೆಯ ಶ್ರೀ ಚಿತ್ಶಕ್ತಿ ಅಂಜಲಿ ಮುಕುಲ್ ಗಾಡ್ಗೆ ಮತ್ತು ತ್ರಿಚಿಯ ಅರಮಮಿಗು ಅಡಿಗಲ್ ಸ್ವಾಮೀಜಿಯವರ ಕರಕಮಲಗಳಿಂದ ಮಾಡಲಾಯಿತು. ಪೂಜ್ಯ ಡಾಕ್ಟರ್ ಓ ಮುಲಗನಾಥನ್ ಇವರು ಮಾರ್ಗದರ್ಶನ ನೀಡುತ್ತಾ, ಜ್ಯೋತಿಷ್ಯರು ಭಗವಂತನ ದೂತರಾಗಿದ್ದಾರೆ ಮತ್ತು ನಾವು ದಿವ್ಯ ಕಾರ್ಯವನ್ನು ಮಾಡುತ್ತಿದ್ದೇವೆ ಎಂಬ ಭಾವವನ್ನು ಸದಾ ಕಾಯ್ದುಕೊಳ್ಳಬೇಕು ಎಂದು ಹೇಳಿದರು. ಶ್ರೀ ಚಿತ್ಶಕ್ತಿ ಅಂಜಲಿ ಮುಕುಲ್ ಗಾಡ್ಗೀಳ್ ಇವರು ಈ ಸಮ್ಮೇಳನದ ಮೂಲಕ ಜ್ಯೋತಿಷ್ಯರಲ್ಲಿ ವಿನಂತಿಸುತ್ತಾ, ವಿಶ್ವದಾದ್ಯಂತ ರಾಮರಾಜ್ಯದ ಸ್ಥಾಪನೆಗೆ ಜ್ಯೋತಿಷ್ಯ ಶಾಸ್ತ್ರದ ಅನುಸಾರ ಮಾರ್ಗದರ್ಶನ ಮಾಡಿ ಎಂದರು. हमेशा हमें नाड़ी पट्टिका में महर्षि जी का, वशिष्ठ विश्वामित्र जी का जो आता है वो हमें बताते हैं कि विनाशकाल कैसे है, पूरे विश्व पे विनाशकाल मंडरा रहा है, तो फिर हम क्या उपाय कर सकते हैं. आपको सब ज्ञान है आप सबको कि ज्योतिष शास्त्र में भारत का अगला भविष्य क्या है और हम उपाय इसके ऊपर क्या कर सकते हैं. तो आप सब ने मदद की तो हम साधना बढ़ा सकते हैं, तो विश्व बचेगा. और विश्व में अभी हमें रामराज्य लेके आना है, तो हम क्या साधना करें, यानी सारा विश्व विनाश काल से बचे, यानी हम तीव्र साधना करके विश्व शांति सारे विश्व में लेके आए. ಇದರ ನಂತರ ಉಪಸ್ಥಿತ ಸಂತರ ಸನ್ಮಾನ ಮಾಡಲಾಯಿತು. ಈ ಸಮ್ಮೇಳನದಲ್ಲಿ 100ಕ್ಕೂ ಹೆಚ್ಚು ಜ್ಯೋತಿಷ್ಯರು ಭಾಗವಹಿಸಿದ್ದರು.